ಜೊತೆಗೆ ನಮ್ಮ ಯಮುನಾ ಮತ್ತು ಜೊತೆಗೆ ಅವರ ಅಣ್ಣ ನಾರಾಯಣರದ್ದಾಗಿರ್ಬೋದು, ಇವೆಲ್ಲನೂ ಚಿಕ್ಕ ಏನಪ್ಪ ಅನ್ನುವಷ್ಟು ಮಟ್ಟಿಗೆ. ಯಾಕೆಂದರೆ ಎಲ್ಲಿಗೂ ಇವು 400 ಶವಗಳು, ಅನಾಮಧೇಯ ಶವಗಳು. ಅವುಗಳನ್ನ ಯಾವ ರೀತಿ ತಂದಿದ್ದಾರಪ್ಪ ಅಂದ್ರೆ ಸ್ವತಃ SITಗೆ ಗಾಬರಿಯಾಗಿ SIT ಒಳಗಡೆ ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ರಿಪೋರ್ಟ್ ಬರ್ತಾ ಇದ್ದಾವೆ. ಇದೇನಿಲ್ಲ ರಣಾಂಗಣನ, ಯುದ್ಧದ ಭೂಮಿನ ಅನ್ನುವಂಥದ್ದು. ಆ ಪ್ರಮಾಣದಲ್ಲಿ ಅಲ್ಲೇ ಈ ಮೂಳೆಗಳು ಸಿಗ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅನೇಕ ವಿಶ್ಲೇಷಣೆ ನಡೀತಾ ಇದ್ದಾವೆ. ಈಗಾಗಲೇ FSRಗೆ ಹೋದ್ರೆಲ್ಲ ಕಳಿಸಿದ್ದಾರೆ ಕೂಡ. ಈಗ ಸಿಕ್ಕಿದ್ದಂತ ಸುಳ್ಳಲ್ಲ, ಬಂಗ್ಲಗೂಡಲ್ಲಿ ಸಿಕ್ಕಿದವು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಹೊಸ ರೀತಿಯ ಒಂದು ಏನಪ್ಪ ಅಂತಂದ್ರೆ ಎನ್ಕ್ವೈರಿ, ತನಿಖೆ SIT ಶುರುವಾಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ SITಗೆ ಇವತ್ತು ಆ ಬೆಳ್ತಂಗಡಿಯ ಸ್ಥಾನಮಾನ, ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಸ್ಥಾನಮಾನ ಸಿಕ್ಕಿದ್ರಿಂದಾಗೆ ಅಲ್ಲಿ ಇದುಕೊಂಡು ಮಾಡುವಂಥ ಕೆಲಸ, ಅದೇ ಫೈನಲಾಗಿ ರೆಡಿ ಮಾಡ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಕೆಲಸ, ಯಾಕೆ ಅವರು ವರದಿ ಕೊಟ್ಟು ಓಡಿ ಹೋಗುವಂಥದ್ದಲ್ಲ. ಇದನ್ನೆಲ್ಲ ಇಲ್ಲಿ ಗಮನಿಸಬೇಕಾಗಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಈ ಧರ್ಮಸ್ಥಳ ನಿಶ್ಚಿತವಾಗಿಯೂ ಇದು ಪವಿತ್ರನೋ ಅಪವಿತ್ರನೋ ಬೇಕಾಗಿಲ್ಲ, ಅದ್ರ ಚರ್ಚೆನೂ ಇಲ್ಲ, ಅವಶ್ಯಕತೆ ಇಲ್ಲ. ಆ BJPಗೆ ಏನೋ ಮಾಡ್ತಾರೆ ಮಾಡಲಿ, ಅದಕ್ಕೆ ಕಾಂಗ್ರೆಸ್ಗೆ ಉತ್ತರ ಕೊಡ್ತಾರೆ ಕೊಡಲಿ. ಅದ್ರ ಒಂದು ಕೆಲಸವನ್ನು ನಮ್ಮ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡಿದ್ದೇನಪ್ಪ ಅಂತಂದ್ರೆ ಇದನ್ನು ಪೂರ್ಣ ಪ್ರಮಾಣದ ತನಿಖೆಗೆ ಹೆಚ್ಚಿದ್ದು